ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತು ನೀನಾದೇನ ಧಾರಾವಾಹಿಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ವೈಷ್ಣವಿ ಪಾರ್ಕಲ್ಲಿ ಕಾಯ್ತಾ ಇರ್ತಾಳೆ ವಿಕ್ರಮ್ಗೋಸ್ಕರ. ವಿಕ್ರಮ್ ಅಲ್ಲಿಗೆ ಕೂಡ ಬರ್ತಾನೆ. ಆಗ ವೈಷ್ಣವಿ ನೆನೆಸ್ಕೋತಾ ಇರ್ತಾಳೆ ವಿಕ್ರಮ್ ಬರೋಕ್ಕೂ ಮುಂಚೆ. ಅವ್ರ ಫ್ರೆಂಡು ಪ್ರಿಯಾ ಹೇಳಿದ್ದು ಅವ್ರ ಅಣ್ಣ ಎಷ್ಟು ಮೋಸಗಾರ ಅಂತ ಎಲ್ಲ. ಆಗ ವಿಕ್ರಮ್ ಬಂದ್ಬಿಟ್ಟು ಏನಾಯ್ತಮ್ಮ ವೈಶ್ಯು ಅಂತ ಕೇಳಿದಾಗ ಎದ್ಬಿಟ್ಟು ವಿಕ್ರಮ್ನ ತಪ್ಕೊಂಡು ಅಣ್ಣ ನಾನು ನಿಂಗೊಂದು ವಿಷಯ ಹೇಳಬೇಕು ಅಂತ ಅಳ್ತಾ ಇರ್ತಾಳೆ. ಏನು ಹೇಳು ಅಂದಾಗ ವೇದಂದು ಮತ್ತು ವಿಶ್ವಂದು ಮದುವೆ ಆಗಬಾರ್ದಣ್ಣ ಅಂತ ಹೇಳ್ತಾಳೆ. ಯಾಕಮ್ಮ ಏನಾಯಿತು ಅಂದಾಗ ಅಣ್ಣ ನಮ್ಮ ಅಣ್ಣವು ಸರಿ ಇಲ್ಲ, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾನೆ ಅಣ್ಣ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡು. ಹಂಗಾಗಿ ಅವ್ನ ಕಳ್ಳಾಟ ನನಗೆ ಗೊತ್ತಾಯಿತು ಅಣ್ಣ. ಪಾಪ ನನ್ನ ಫ್ರೆಂಡು ಅಣ್ಣ, ಅವಳು ತುಂಬ ಬಡತನ, ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾಳೆ. ನಮ್ಮ ಅಣ್ಣ ಸ್ವಲ್ಪ ಫ್ಲರ್ಟ್ ಮಾಡ್ತಾನೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ದೊಡ್ಡ ಮೋಸಗಾರ ಅಂತ ಗೊತ್ತಿರಲಿಲ್ಲ. ಪ್ಲೀಸ್ ಈ ಮದುವೆ ಆಗ್ದಂಗೆ ನಿಲ್ಸೋಣ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಬಿಡು ಅಂತ ವಿಕ್ರಮ್ ಹೇಳ್ತಾನೆ. ನಿಜ ನಿಲ್ಲಿಸ್ತೀಯ ಅಂದಾಗ ಹೌದು, ಈ ಮದುವೆ ಆದರೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಿನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಇಬ್ರದ್ದು ಜೀವನ ನರ್ಕ ಆಗುತ್ತೆ ಅಂತ ಹೇಳ್ತಾನೆ. ಈ ವಿಷಯ ಅಮ್ಮಂಗೆ ಗೊತ್ತಾ ಅಂತ ಕೇಳ್ತಾನೆ. ಇಲ್ಲ ಅಣ್ಣ, ಅಮ್ಮಂಗೆ ಗೊತ್ತಿಲ್ಲ. ಅಮ್ಮಂಗೆ ಕೆಟ್ಟ ಕೆಲಸ ಮಾಡೋರಂದರೆ ಇಷ್ಟ ಇಲ್ಲ. ಎಷ್ಟು ಕಷ್ಟಪಟ್ಟು ಪೊಲೀಸ್ ಕೆಲಸ ಕೊಡಿಸಿದ್ದಾರೆ ಗೊತ್ತಾ ಅವನಿಗೆ ಅಂತ ಹೇಳ್ತಾ ಸರಿ ಆಯಿತು, ಈ ವಿಷಯ ಅಮ್ಮಂಗೆ ಗೊತ್ತಾಗಬಾರ್ದು, ಈ ವಿಷಯ ನನ್ನಿಬ್ರು ಮತ್ತೆ ಮಾತ್ರ ಇರಬೇಕು, ಹಂಗಂತ ನನಗೆ ಪ್ರಮಾಣ ಮಾಡು, ಮುಖ್ಯವಾಗಿ ಅಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊತಾನೆ. ಆಯಿತು ಅಣ್ಣ, ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾಳೆ. ಸರಿ, ನಾನು ಈ ಮದುವೆನ ನಿಲ್ಲಿಸ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ, ಈ ಫ್ರೆಂಡಿಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ ನಾನು ಅಂತ ಹೇಳ್ತಾನೆ. ಥ್ಯಾಂಕ್ಸ್ ಅಣ್ಣ, ಅವಳು ಆಲ್ರೆಡಿ ಪ್ರೆಗ್ನೆಂಟು, ಈ ವಿಶ್ವ ಅಬೋಷನ್ ಮಾಡಿಸೋ ಅಂತ ಹೇಳ್ತಿದ್ದಾನಂತೆ. ನಂಗೆ ಅಬೋಷನ್ ಮಾಡಿಸ್ಲಿಲ್ಲ ಅಂತಂದರೆ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಬೇರೆ ಎದುರಿಸ್ತಿದ್ದಾನಂತೆ ಅಣ್ಣ. ಇಷ್ಟು ಕೆಟ್ಟವನು ನಾನು ಅಂತ ಅಂದ್ಕೊಂಡಿರಲಿಲ್ಲ, ಪ್ಲೀಸ್ ಏನಾರ ಮಾಡಿ ಮದುವೆ ನಿಲ್ಲಿಸು ಅಂತಾನೆ. ವಿಕ್ರಮ್ ಓಕೆ ಆಯಿತು, ನಾನು ನಿಲ್ಲಿಸ್ತೀನಿ ಅಂತ. ಕಡೆ ಉಮಾ ವೇದ ರೂಮ್ಗೆ ಕಾಫಿ ತೊಗೊಂಡ್ಬರ್ತಾಳೆ. ವೇದ ಅಲ್ಲಿ ರೂಮಲ್ಲಿ ಇರಲ್ಲ, ಅದಕ್ಕೆ ವಾಶ್ರೂಮ್ಗೆ ಏನಾರ ಹೋಗಿದ್ದಾಳ ಅಂತ ಚೆಕ್ ಮಾಡ್ತಿರ್ತಾಳೆ. ಅಲ್ಲೂ ಕೂಡ ಇರಲ್ಲ ವೇದ. ಅಲ್ಲಿ ಅಂಗಡಿಗೆ ಏನಾದರೂ ಹೋಗಿರ್ಬೋದಾ ಅಂತ ನೋಡ್ತಾಳೆ, ಆದರೆ ಅಂಗಡಿ ಕೀ ಕೂಡ ಅಲ್ಲೇ ಇರುತ್ತೆ. ಎಲ್ಗೋದ್ಲು ಅಂತ ಕೆಳಗಡೆ ಕೂಕೊಂಡ್ಬರ್ತಾಳೆ. ವೇದ ಅಂತ ಸೌಂದರ್ಯನೂ ಕೇಳ್ತಾಳೆ. ಅಮ್ಮ ಸೌಂದರ್ಯ ವೇದ ಇದ್ದಾಳ ಅಂತ. ಅವಳು ದೊಡ್ಡಮ್ಮ ಇಲ್ಲ ಇಲ್ಲಿ ಅಂತ ಹೇಳ್ತಾಳೆ. ಆಗ ದೇವಕಿನ ಕೇಳ್ತಾಳೆ, ದೇವಕಿ ಏನಾದರೂ ವೇದ ನೋಡ್ದ ಅಂತ. ನಾನೇ ಯಾಕೆ ನೋಡಲಿ, ದರಿದ್ರದವಳ ಮುಖ ನೋಡಿದ್ರೆ ನಾನು ಇಷ್ಟು ನೆಮ್ಮದಿಯಾಗಿ ಟೀ ಕುಡಿಯೋಕ್ಕಾಗ್ತಿತ್ತಾ, ನಾನು ನೋಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬೈಕೊಂಡು ಹೊರ್ಗಡೆ ಎಲ್ಲ ಹೋಗಿ ವೇದ ಅಂತ ಕೂಗ್ತಾಳೆ ಉಮಾ. ಆದರೆ ಎಲ್ಲೂ ಕೂಡ ವೇದ ಬರೋದೇ ಇಲ್ಲ. ಆಮೇಲೆ ಒಳಗಡೆ ಬಂದು ಆಗ ಪ್ರಕಾಶ ಮತ್ತು ಪ್ರಣವ್ ಬರ್ತಾನೆ. ಏನಾಯ್ತಮ್ಮ ಇದಕ್ಕೆ ವೇದ ಕಾಣಿಸ್ತಿಲ್ಲ ಅಮ್ಮ ಅಂತ ಹೇಳ್ತಾಳೆ ಉಮಾ. ಆವಾಗ ಸರಿ ಅಂದ್ಬಿಟ್ಟು ಎಲ್ಲರೂ ಹುಡುಕ್ತಾ ಇರ್ತಾರೆ. ಪ್ರಣವ್ ಹೋಗಿ ಹೊರ್ಗಡೆ ಹುಡುಕ್ತಾನೆ, ಆದರೆ ಸಿಗೋದೇ ಇಲ್ಲ ವೇದ ಅವನಿಗೆ. ಆವಾಗ ಪ್ರಣವ್ ವಿಕ್ರಮ್ಗೆ ಫೋನ್ ಮಾಡ್ತಾನೆ. ಅಣ್ಣ, ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ದೇವಕಿ ಆಂಟಿಯಿಂದ ಚಿಕ್ಕಮ್ಮನಿಂದ ವೇದಕ್ಕ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ ಅಣ್ಣ, ಪ್ಲೀಸ್ ಹುಡುಕೊಡು ಅಂತ ಹೇಳ್ತಾನೆ. ಅದಕ್ಕೆ ಏನಾಯಿತು ಅಂತ ಹೇಳಿದಾಗ ಎಲ್ಲನೂ ಹೇಳ್ತಾಳೆ. ಏನೇನು ಬೈದು ದೇವಕಿ ನೆನ್ನೆ ಅಂತ ಎಲ್ಲ ಹೇಳ್ಬಿಟ್ಟು ವಿಕ್ರಮು ಸರಿ ಆಯಿತು ಅಂದ್ಬಿಟ್ಟು ಬರ್ತಿರ್ತಾನೆ. ಅವಾಗ ಹಳೆ ನೆನಪುಗಳು, ವೈಶು ಹೇಳಿದ್ದು ಎಲ್ಲ ನೆನೆಸ್ಕೊತಿರ್ತಾನೆ. ಅಣ್ಣ ಎಷ್ಟು ಕೆಟ್ಟವನು ಅಂತ, ಮತ್ತು ವೇದನ ಜೊತೆ ಕಳೆದಿರೋ ಟೈಮೆಲ್ಲ ನೆನೆಸ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ಅವನಿಗೆ ಮೈಂಡೆಲ್ಲ ಡಿಸ್ಟರ್ಬ್ ಆಗಿಬಿಟ್ಟು ಗಾಡಿನ ನಿಲ್ಲಿಸ್ಬಿಟ್ಟು ವಿಶ್ವನ ಜೊತೆ ವೇದಂದು ಮದುವೆ ಆಗಬಾರ್ದು, ಆದರೆ ಅವಳು ಭಾಳ ಹಾಳಾಗುತ್ತೆ, ಆಗಲಿಲ್ಲ ಅಂತಂದರೆ ಇವಳು ಹಣೆ ಬರನೇ ಸರಿ ಇಲ್ಲ ಅಂತ ದೇವಕ್ಕಿನೇ ಚುಚ್ಚಿ ಮಾತಾಡಿ ಬೇತಾಳಂಗೆ ಮನಸ್ಸು ನೋವು ಮಾಡಿಬಿಡ್ತಾಳೆ. ಏನು ಮಾಡೋದು ಅಂದ್ಬಿಟ್ಟು ಅಷ್ಟರಲ್ಲಿ ವಿಶ್ವನ್ ಪ್ರಣವ್ ಕಾಲ್ ಬಂದಿದ್ದರಿಂದ ವೇದ ಮನೆ ಕಡೆ ಹೋಗ್ತಾರೆ. ಏನಾಯಿತು ಬೇತಾಳಂಗೆ ಅಂದ್ಬಿಟ್ಟು ಈ ಕಡೆ ಒಳಗಡೆ ಎಲ್ಲರಿಗೂ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಪ್ರಕಾಶ ಎಲ್ಲ ಯಾರ ಮನೆಗೂ ಬಂದಿಲ್ಲ ವೇದ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ದೇವಕಿಗೆ ಬೈತಾ ಇರ್ತಾರೆ. ಉಮಾ ನಿಂತಾನೆ ನಮ್ಮ ಖುಷಿ ಎಲ್ಲ ಕಿತ್ಕೊಂಬಿಟ್ಟಲ್ಲ, ಅವಳಿಗೆ ಏನೇನೋ ನುಚ್ಚು ಮಾತಾಡಿ ಮಾಡ್ಬಿಟ್ಟಲ್ಲ ಅಂತ. ಅಂದರೆ ಏನು ಅವಳೇನು ಡೆತ್ ನೋಟ್ ಬರ್ಬಿಟ್ಟು ಹೋಗಿದ್ದಾಳೆ, ಈ ದೇವಕಿಯಿಂದ ಸತ್ತೋದೆ, ಇಲ್ಲ ಅಂತಲೇ ನನ್ನ ಸಾವಿಗೆ ನನ್ನ ದುರಾದೃಷ್ಟನೇ ಕಾರಣ ಅಂತ, ಇಲ್ಲ ಈ ದೇವಕಿ ಚುಚ್ಚು ಮಾತ್ರೇ ಕಾರಣ ಅಂತ ಏನಾರು ಬರ್ತೋಗಿದ್ದಾಳ ಅಂತ ಹೇಳ್ತಿರ್ತಾರೆ. ಆಗ ಬೈತಾಳೆ. ಆಗ ಪ್ರಣವ್ ಎಲ್ಲ ಬೈತಾರೆ. ಬಾಯಿ ಮುಚ್ಚು ಚಿಕ್ಕಮ್ಮ, ಏನು ಮಾತಾಡ್ತಾ ಇದೆಯಾ ಅಂದಾಗ ಆಮೇಲೆ ಎಲ್ಲಿ ಅವಳು ಅವ್ನ ಬಾಯ್ ಫ್ರೆಂಡ್ ನೋಡೋಕೆ ಹೋಗಿರಬೇಕು ವಿಕ್ರಮ್ನ ಅಂತ ದೇವಕ್ಕೆ ಅಣ್ಕ ಹೊಡಿತಾ ಇರ್ತಾಳೆ. ಆಗ ಪ್ರಣವ್ ಆಗ
ಅವಳು ಬಾಯ್ ಫ್ರೆಂಡ್ ಎಲ್ಲ ವೇದ ವಿಕ್ರಮು ಒಳ್ಳೆ ಫ್ರೆಂಡು ಅಂತ ಉಮಾ ಹೇಳಿದಾಗ ನನಗೆ ಈಗಿನ ಕಾಲದ ಫ್ರೆಂಡ್ಶಿಪ್ ಗೊತ್ತಿಲ್ವಾ, ಗಂಡನಿಂದ ದೂರ ನಿಂತ್ಕೊಳ್ಳೋದು, ಆ ಬಾಯ್ ಫ್ರೆಂಡ್ ಮೇಲೆ ಅಧಿಕ ಕೂತ್ಕೊಳ್ಳೋದು ಅಂತ ಹೇಳಿದಾಗ ಪ್ರಣವ ನಿಮ್ಮ ಮಗಳು ಹಂಗೆ ಮಾಡ್ತಾಳೆ ಚಿಕ್ಕಮ್ಮ ಅಂತ ಅಂದಾಗ ಏನು ಮಾತಾಡ್ತಾ ಇದೆಯಾ ನಾಯಿ ಅಂತ ಬೈತಾಳೆ. ಅದಕ್ಕೆ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ಅಂತ ಹೇಳ್ತಾಳೆ. ಉಮಾ ಸುಮ್ಮನೆ ಇರು ಅಂತ ಬೈತಾಳೆ ಪ್ರಣವ್ಗೆ. ಅಮ್ಮ ನೀನು ಸುಮ್ಮನೆ ಇರು, ನೆನ್ನೆ ಇವರು ನಾವು ಸುಮ್ಮನೆ ಇದ್ದಿದ್ದಕ್ಕೆ ವೇದಕ್ಕಂಗೆ ಏನೇನೋ ಮಾತಾಡಿ ನೋಯಿಸಿ ಮನೆ ಬಿಟ್ಟು ಕಳಿಸಿರೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ದೇವಕಿ ಬೈತಾ ಇರ್ತಾಳೆ. ದರಿದ್ರದವಳು ಆಲ್ರೆಡಿ 2 ಹೆಣನ ಬೀಳ್ಸಿದ್ದಾಳೆ, ಇನ್ನು 3ನೇ ಹೆಣನ ಬೀಳ್ಸೋಕ್ಕೆ ರೆಡಿ ಆಗಿದ್ದಾಳೆ, ಅವಳಿಗೋಸ್ಕರ ಯಾಕೆ ಹುಡುಕ್ತೀರಾ, ಸತ್ರು ಸಾಯ್ತಾಳೆ ಬಿಡಿ ಅಂತ ಹೇಳಿದಾಗ ಪ್ರಕಾಶ ಕೈ ಎತ್ತಿ ದೇವಕಿ ಏನು ಮಾತಾಡ್ತಾ ಇದೆಯಾ ಅಂತ ಹೊಡೆಯೋಕ್ಕೆ ಹೋಗ್ತಾನೆ. ಆಗ ದೇವಕಿಗೆ ಫುಲ್ ಶಾಕ್ ಆಗುತ್ತೆ. ಅಷ್ಟರಲ್ಲಿ ವಿಕ್ರಮ್ ಕೂಡ ಅಲ್ಲಿಗೆ ಮನೆಗೆ ಬರ್ತಾನೆ. ಆಗ ಉಮಾ ಹೇಳ್ತಾಳೆ, ನೋಡಪ್ಪ ವಿಕ್ರಮ್ ಇವಳು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ, ಏನು ಮಾತಾಡ್ತಿದ್ದಾಳೆ. ಆಗ ವಿಕ್ರಮು ದೇವಕಿ ಮುಂದೆ ಹೋಗ್ತಾರೆ. ನೋಡ್ಬಿಟ್ಟು ಅವಳು ಕತ್ತ ಎಸುತ್ತಾಳೆ. ನಾನೇನು ಮಾಡಿಲ್ಲಪ್ಪ, ನಾನು ಬಿಟ್ಬಿಡು, ನಾನೇನು ಅಂತಿಲ್ಲ, ದೇವರಾಣಿ ನಾನೇನು ಅಂತಿಲ್ಲ ಅಂದಾಗ ಪ್ರಣವ್ ಇಲ್ಲ ಅಣ್ಣ, ವೇದ ಹಾಕೋಂಗೆ ನೀನು ಕಾಲಿಟ್ಟಿದ್ದ ಕಡೆ ಎಲ್ಲ ಸ್ಮಶಾನ ಆಗುತ್ತೆ ಅಂತ ಬೈದಿದ್ದಕ್ಕೆ ಅಕ್ಕ ಮನೆ ಬಿಟ್ಟು ಹೋಗಿರೋದು ಬೇಜಾರು ಮಾಡಿಕೊಂಡು ಇವರೇ ಕಾರಣ ಅಂದಿದ್ದಕ್ಕೆ ಇಲ್ಲ ಇಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ಮೆಟ್ರನೇ ಎಸಕ್ಬಿಡ್ತಾನೆ. ಆಗ ಪ್ರಕಾಶ್ ಉಮಾ ಎಲ್ಲ ಬಿಟ್ಬಿಡಪ್ಪ, ಏನೇ ಇದ್ರು ಮಾತುಕತೆಯಲ್ಲಿ ಮಾತಾಡೋಣ ಅಂತ ಅಂದಾಗ ಸರಿ ಆಯಿತು ಅಮ್ಮ, ಏನು ನೀವು ತಲೆ ಕೆಡಿಸ್ಕೋಬೇಡಿ, ನಾನು ವೇದನ ಕರ್ಕೊಂಬರೋ ಜವಾಬ್ದಾರಿ ನಂದು ಅಂದ್ಬಿಟ್ಟು ಉಮ್ಮಂಗೆ ಅಲ್ಲಿಂದ ಹೋಗ್ತಾನೆ. ವೇದ ಸ್ಮಶಾನ ಅಲ್ಲ, ಅವಳು ತಾಯಿ ಗುಣ ಇರೋ ದೇವತೆ, ನಿನ್ನಂಗೆ ಕೆಟ್ಟ ಬುದ್ಧಿ ಇರೋರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಅವಳಿಗೇನಾದರೂ ಆಗಿದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ದೇವಕ್ಕೆ ಅಂದ್ಬಿಟ್ಟು ಅಲ್ಲಿಂದ ವಿಕ್ರಮ್ ಹೊರಡ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಕ್ರಮ ಮತ್ತೆ ಬಾಲ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ವೇದ ಕೂಡ ದೇವಸ್ಥಾನದಲ್ಲಿ ಇರ್ತಾರೆ. ಸಾಮೂಹಿಕ ವಿವಾಹ ಏನೋ ನಡೀತಾ ಇರುತ್ತೆ. ಸೊ ವಿಕ್ರಮು ಅಲ್ಲಿಗೆ ಹೋಗ್ಬಿಟ್ಟು ವೇದನ ನೋಡ್ತಾನೆ. ಅಲ್ಲಿ ತಾಲಿ ಇರೋದನ್ನ ತಗೊಂಡು ತಾಲಿನ ವೇದಂಗೆ ಬಲವಂತವಾಗಿ ಕಟ್ಟೋಕೆ ಹೋಗ್ತಾನೆ. ಆಗ ವೇದ ಬೇಡ ಬೇಡ ವಿಕ್ರಮ್ ಬೇಡ ಅಂತ ಅಳ್ತಿರ್ತಾಳೆ. ಆದರೂ ವಿಕ್ರಮ್ ಬಿಡೋದೇ ಇಲ್ಲ. ಅಲ್ಲಿ ಇದ್ದಿದ್ದ ಜನಗೆಲ್ಲ ಆಶ್ಚರ್ಯ ಆಗುತ್ತೆ, ಇವನು ಏನು ಮಾಡ್ತಿದ್ದಾನೆ, ಈ ರೌಡಿ ವೇದನ ಮದುವೆ ಆಗ್ತಿದ್ದಾನಲ್ಲ ಅಂತ. ಬಾಲ ಅವ್ರಿಗೆಲ್ಲ ಫುಲ್ಲು ಭಯ ಆಗುತ್ತೆ. ಆದ್ರೂ ವಿಕ್ರಮ್ ಕೊನೆಗೆ ವೇದನ ಕುತ್ತಿಗೆಗೆ ತಾಲಿ ಕಟ್ಟೇ ಬಿಡ್ತಾನೆ. ಕಟ್ಟೋದಾದ್ಮೇಲೆ ವೇದ ಅದು ನೋಡಿಕೊಂಡು ನಾನು ಈ ಮದುವೆನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ, ಇದು ನನಗೆ ಬೇಡ ಮದುವೆ ಅಂತ ಅಳ್ತಿರ್ತಾಳೆ. ಅಲ್ಲಿಗೆ ಮುಂದಿನ ಸಂಚಿಕೆನೂ ಅಷ್ಟೇ ಮುಕ್ತಾಯವಾಗುತ್ತೆ.